ನಾನು ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷನ ವಹಿಸ್ಕೊಂಡ ನಂತರ ಫೆಬ್ರವರಿ ಒಳಗೆ ನಾನು ಅಧಿಕಾರವನ್ನು ತಗೊಂಡಿದ್ದೀನಿ. ಅದಾದ ನಂತರ ನಾನು 375 ಬಸ್ಗಳನ್ನು ಈಗಾಗಲೇ ನಾವು ನಮ್ಮ ಡಿಪೋಗೆ ನಾವು ತೊಗೊಂಡಿದ್ದೀವಿ. ಈಗ ಮುಂದೆ ಸಹಿತ ಮತ್ತು ಈಗ 300 ಬಸ್ಗಳನ್ನು ನಾವು ಮತ್ತೆ ಈಗ ಖರೀದಿ ಮಾಡ್ತಾ ಇದ್ದೀವಿ. ಈಗಾಗಲೇ ಬಸ್ಸದ ಸಮಸ್ಯೆಗಳು ಮತ್ತು ಅಲ್ಲಿ ಶಕ್ತಿಯುಳ್ಳದ ಕೆಲವು ಲೋಪದೋಷಗಳನ್ನು ನಾವು ಅರಿತುಕೊಂಡು ಸರ್ಕಾರದ ಗಮನಕ್ಕೆ ತಂದು ಇವತ್ತು ಮಕ್ಕಳಿಗೆ ಈ ಸ್ಕೂಲಿಗೆ ಹೋಗುವ ಹಳ್ಳಿಗಳಲ್ಲಿ, ಎಸ್ಪೆಷಲಿ ಸಿಟಿ ಒಳಗಿಂತ ಹಳ್ಳಿಗಳಲ್ಲಿ ಮಕ್ಕಳ ಸಲುವಾಗಿ ನಮಗೆ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಭಾಳ ತೊಂದರೆ ಆಗೋದ್ರಿಂದ ಎಲ್ಲ ಕಡೆ ಹೊಸ ಬಸ್ಸುಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮದು ಒಂದು ಕಾನೂನು ಪ್ರಕಾರ ನಾವು 10 ಲಕ್ಷ ಕಿಲೋಮೀಟರ್ ಓಡಿದ ನಂತರ ಆ ಬಸ್ಗಳನ್ನು ನಾವು ಡಿಮಾಲಿಷ್ ಮಾಡಬೇಕು. ಕೆಲವೊಂದು ಕಾರಣಗಳಿಂದ ನಾವು 12 ಲಕ್ಷಗಳು ಓಡಿಸ್ತಾ ಇದ್ದೀವಿ. ನಮಗೂ ಗಮನಕ್ಕೆ ಬಂದಿದೆ, ಅದು ಹಳೆ ಬಸ್ಗಳಿದ್ದಾವೆ, ಎಲ್ಲರಲ್ಲಿ ರಸ್ತೆಯಲ್ಲಿ ನಿಲ್ತಾ ಇದ್ದಾವನ್ನಂತೂ ನಮ್ಗೆ ಮನವರಿಕೆ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಎಲ್ಲ ಕಡೆ ಬಸ್ಗಳನ್ನು ತೆಗೆದುಕೊಂಡು ನಾವು ಈಗ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.